ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ. ಓಂ ಸಮಸ್ತ ತುಳಸಿ ವೀಕ್ಷಕ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ನೀವೇನಾದರೂ ಈ ನಕ್ಷತ್ರಗಳಲ್ಲಿ ಹುಟ್ಟಿದರೆ ಖಂಡಿತವಾಗಿಯೂ ಗಂಡಮೂಲ ನಕ್ಷತ್ರವಾಗ್ತದೆ. ಯಾವುವು 6 ನಕ್ಷತ್ರಗಳಲ್ಲಿ 6 ಗಂಡಮೂಲ ನಕ್ಷತ್ರಗಳು ಅಂತ ಕರೆದ್ವಿ. ಏನು ಅದೇ ಹೆಸರು ಹೇಳುತ್ತೆ, ಗಂಡಮೂಲ ನಕ್ಷತ್ರ. ಆಪತ್ತುಗಳನ್ನು ತರತಕ್ಕಂಥ ನಕ್ಷತ್ರಗಳು. ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದು, ಇನ್ಫೆಕ್ಷನ್ಸ್ ಆಗ್ಬೋದು, ವೈರಲ್ ಫೀವರ್ ಬರ್ಬೋದು, ಅಥವಾ ಹಠದ ಸ್ವಭಾವ ಜಾಸ್ತಿ ಆಗ್ಬೋದು, ಚರ್ಮದ ಕಾಯಿಲೆಗಳು ಬರ್ಬೋದು, ಹಠಾತ್ತಾಗಿ ಮಗು ಸಮಸ್ಯೆಗಳಿಗೆ ಒಳಗಾಗ್ತಕ್ಕಂಥದ್ದು ಇರ್ತದೆ. ಈ ಗಂಡಮೂಲ ನಕ್ಷತ್ರಗಳು ಯಾವುದು ಅನ್ನೋದು ಫಸ್ಟು ತಿಳ್ಕೊಬೇಕು. ಗಂಡಮೂಲ ನಕ್ಷತ್ರ ಇರತಕ್ಕಂಥದ್ದು 6 ನಕ್ಷತ್ರಗಳಲ್ಲಿ ಒಂದು ಬುಧನ ನಕ್ಷತ್ರ. ಬುಧನ ನಕ್ಷತ್ರಗಳು ಕೇತುವಿನ ನಕ್ಷತ್ರಗಳು. ಅಶ್ವಿನಿ ಮಖ ನಕ್ಷತ್ರ ಹಾಗೆ ಮೂಲ ನಕ್ಷತ್ರ. ಅಶ್ವಿನಿ ಮಖ ಹಾಗೆ ಮೂಲ ನಕ್ಷತ್ರಗಳು ಇದನ್ನು ಕೇತುವಿನ ನಕ್ಷತ್ರವಾಗಿರೋದ್ರಿಂದ ಇದನ್ನು ಕೂಡ ಗಂಡ ಮೂಲ ನಕ್ಷತ್ರ ಅಂತ ಕರೆದ್ವಿ. ಅದೇ ರೀತಿಯಾಗಿ ಬುಧನ ನಕ್ಷತ್ರಗಳು ಆಶ್ಲೇಷ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ ಹಾಗೆ ರೇವತಿ ನಕ್ಷತ್ರ. ಆಶ್ಲೇಷ, ಜ್ಯೇಷ್ಠ ಹಾಗೆ ರೇವತಿ ನಕ್ಷತ್ರಗಳು ಕೂಡ ಗಂಡಮೂಲ ನಕ್ಷತ್ರ. ನಿಮ್ಮ ಮಗು ಏನಾದರೂ ಜನನವಾಗಿದ್ದರೆ ಖಂಡಿತ ಹುಟ್ಟಿದಂಥ 21 ದಿನಗಳಲ್ಲಿ ನೀವು ಆ ನಕ್ಷತ್ರ ಶಾಂತಿಯನ್ನು ಮಾಡಿಸ್ತಕ್ಕಂಥದ್ದು ಅಗತ್ಯವಾಗಿ ಮಾಡಿಸಿ. ನಕ್ಷತ್ರ ಶಾಂತಿಯ ಹೋಮ ಹವನಾದಿಗಳನ್ನು ಮಾಡ್ತಕ್ಕಂಥದ್ದು ಇರ್ತದೆ. ಏನಾದರೂ ಮಾಡಲಿಲ್ಲ ಅಂದರೆ ಪ್ರಶ್ನೆ ಏನು ಮಾಡಬೇಕು, ಕೆಲವ್ರಿಗೆ ಗೊತ್ತಿರಲ್ಲ ಏನು ಮಾಡಬಹುದು. ಏಕೆಂದರೆ ನೋಡಿ, ಆ ನಕ್ಷತ್ರಗಳಲ್ಲಿ ಹುಟ್ಟಿದಾಗ ಮನೆಯಲ್ಲಿ ಸಮಸ್ಯೆಗಳು ಕಾಡಬಹುದು, ಮನೆಯ ಗ್ರೋತ್ ಕಡಿಮೆ ಆಗ್ಬೋದು, ತಾಯಿ ಆರೋಗ್ಯದಲ್ಲಿ ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಾಣ್ಬೋದು, ಸಡನ್ನಾಗಿ ನಷ್ಟಗಳಾಗ್ತಕ್ಕಂಥ ಸಾಧ್ಯತೆಗಳು ಬರಬಹುದು. ಅಗತ್ಯವಾಗಿ ಮಾಡಿಸ್ಲಿಲ್ಲ, ಏನು ಮಾಡೋದು ಗುರುಗಳೇ? ನೋಡಿ, ನಿಮಗೆ ಭಾಳ ಸರಳವಾಗಿರ್ತಕ್ಕಂಥ ವಿಧಾನವನ್ನು ನಾನು ತಿಳಿಸ್ತಾ ಇದ್ದೇನೆ. ಈ ನಕ್ಷತ್ರಗಳಲ್ಲಿ ಹುಟ್ಟಿದಾಗ ಈ ಕೇತುವಿನ ನಕ್ಷತ್ರ ಎಕ್ಸಾಂಪಲ್, ನಾವು ಒಂದು ಆಶ್ಲೇಷ ನಕ್ಷತ್ರವನ್ನು ತಗೊಳ್ಳೋಣ. ಈಗ ಎಲ್ಲ ಕಡೆ ಆಶ್ಲೇಷ ನಕ್ಷತ್ರ ಹುಟ್ಟಿದರೆ ಆಶ್ಲೇಷ ಬಲಿ ಪೂಜೆ ಎಕ್ಸೆಟ್ರಾ ಎಲ್ಲ ಮಾಡ್ತಾರೆ ಕೂಡ. ಇದು ಒಂದು ವಿಧಾನವಾದರೆ, ನೀವು ಹುಟ್ಟಿದಂಥ ಜನ್ಮ ನಕ್ಷತ್ರ ದೋಷ, ಆಶ್ಲೇಷ ನಕ್ಷತ್ರ ಗಂಡಮೂಲ ನಕ್ಷತ್ರವಾಗಿರೋದ್ರಿಂದ ತಾಯಿ ಅಥವಾ ತಂದೆಯ ಮೇಲೆ ಪರಿಣಾಮವನ್ನು ಬೀರಬಹುದು. ಕುಟುಂಬದಲ್ಲಿ ಅಶಾಂತಿಯನ್ನು ತರತಕ್ಕಂಥ ಸಾಧ್ಯತೆಗಳು ಬರಬಹುದು. ಮನೆಯಲ್ಲಿರತಕ್ಕಂಥ ವ್ಯಾಜ್ಯಗಳು ಉಲ್ಬಣವಾಗಬಹುದು. ಇದಕ್ಕೆಲ್ಲ ಸರಳವಾಗಿರ್ತಕ್ಕಂಥ ಪರಿಹಾರವಾದರೂ ಏನು? ಖಂಡಿತ ನೋಡ್ಕೊಳ್ಳಿ. ನಿಜವಾಗ್ಲೂ ಇದೊಂದು ಭಾಳ ವಿಶೇಷವಾಗಿರ್ತಕ್ಕಂಥ ಎಪಿಸೋಡು ಕೂಡ. ಸರಳವಾಗಿ ತಿಳಿಸ್ತಾ ಇದ್ದೇನೆ. ಎಲ್ಲ ತಂದೆ ತಾಯಂದರು ಏನಾದರೂ ನಿಮಗೆ ಈಗೇನಾದರೂ 6 ನಕ್ಷತ್ರಗಳಲ್ಲಿ ಯಾವುದಾದ್ರೂ ಒಂದು ನಕ್ಷತ್ರ ಇದೆಯಾ ನೋಡ್ಕೋಬೇಕಾಗ್ತದೆ. ಆ ಇಷ್ಟು ನಕ್ಷತ್ರಗಳಲ್ಲಿ ಜನ್ಮವಾಗಿದ್ದಾಗ ಅಗತ್ಯವಾಗಿ ಕಾರ್ಯಗಳನ್ನು ಮಾಡಿ. ಏನು ಆ ಹೋಮಾವನಾದಿಗಳನ್ನು ಮಾಡೋಕ್ಕಾಗಲಿಲ್ಲ ಅಂದರೆ 1 ವರ್ಷದೊಳಗೆ, ಅಂದರೆ 1 ವರ್ಷ ತುಂಬ್ತಾ ಇದೆ, ಆ ವರ್ಷದಲ್ಲಿ ಆ ನಕ್ಷತ್ರ 1 ವರ್ಷದ ತುಂಬೋದು ಇನ್ನೇನು ಹತ್ರ ಬಂದಾಗ, 1 ವರ್ಷ ಹತ್ರ ಬಂದಾಗ ಆ ನಕ್ಷತ್ರ ಇರ್ತಕ್ಕಂಥ ದಿನದಲ್ಲಿ ಅಥವಾ ಅವರ ಜನ್ಮ ಸಮಯದಲ್ಲಿ, ಜನ್ಮ ಅಂದರೆ ಅರ್ಥಾತ್ ಬರ್ತ್ಡೇ ದಿನ ಆಚರಣೆಯನ್ನು ಮಾಡ್ತಕ್ಕಂಥ ದಿನದಲ್ಲಿ ಏನು ಮಾಡಬಹುದು? ಒಂದು ಸ್ಟೀಲ್ ಪಾತ್ರೆಯನ್ನು ತಗೊಳ್ಳಿ. ಆ ಸ್ಟೀಲ್ ಪಾತ್ರೆ ಒಳಗಡೆ ಎಳ್ಳೆಣ್ಣೆಯನ್ನು ತುಂಬಿ ಸಣ್ಣ ಬಂಗಾರದ ತುಂಡನ್ನು ಅದರೊಳಗಡೆ ಹಾಕಬೇಕು. ಇದು ಅವಶ್ಯಕವಾಗಿ ಮಾಡಬೇಕು. ಮಾಡಿದ ನಂತರ ಮಗುವಿನ ಮುಖವನ್ನು ಅದರಲ್ಲಿ ತೋರಿಸ್ಬೇಕು. ಮಗುಗೆ ಆ ಮುಖವನ್ನು ಅದರಲ್ಲಿ ತೋರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮುಖ್ಯವಾಗಿ ಮಾಡಿದಾದ ನಂತರ ನೀವು ಏನು ಮಾಡಬೇಕು? ಭಾಳ ಮುಖ್ಯವಾಗಿ ಬೆಲ್ಲ ಮತ್ತು ಗೋಧಿಯನ್ನು ಅದರೊಳಗಡೆ ಹಾಕಬೇಕು. ಎಷ್ಟೆಷ್ಟು ಹಾಕಬೇಕು ಅನ್ನೋದು ಸಾಧ್ಯವಾದರೆ ಅಷ್ಟು ಹಾಕ್ತಕ್ಕಂಥ ಕೆಲಸವನ್ನು ಮಾಡಿ. ಬೆಲ್ಲದ ಪುಡಿಯನ್ನು ಹಾಕ್ತಕ್ಕಂಥ ಕೆಲಸವನ್ನು ಮಾಡಿ. ಜೊತೆಗೆ ಭಾಳ ಮುಖ್ಯವಾಗಿ 27 ರೂಪಾಯಿಯನ್ನು ಅದರೊಳಗಡೆ ಹಾಕಬೇಕು. ಚಿಲ್ಲರೆ ಆಯ್ತಾ? 21 ರೂಪಾಯಿ, 27 ರೂಪಾಯಿ, 1 ರೂಪಾಯಿ ಕಾಯಿನ್ 27 ಕಾಯಿನನ್ನು ಅದರೊಳಗಡೆ ಹಾಕ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮಾಡಿ ಶನಿವಾರಗಳಂದು ಯಾರಾದರೂ ದಾನಗಳನ್ನು ತಗೊಳ್ತಾ ಇರ್ತಕ್ಕಂಥವ್ರಾಗಿರ್ಬೋದು, ಅಥವಾ ಯಾರಾದರೂ ಗುರುಗಳಾಗಿರ್ಬೋದು, ಗುರು ತತ್ವ ಇರ್ತಕ್ಕಂಥವ್ರಾಗಿರ್ಬೋದು, ಅವ್ರಿಗೆ ನೀವು ಇದನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು.
ಅಗತ್ಯವಾಗಿ ಈ ಒಂದು ಸರಳವಾಗಿರ್ತಕ್ಕಂಥ ವಿಧಾನಗಳನ್ನು ಏನಾದರೂ ಅನುಸರಣೆ ಮಾಡಿದ್ರೆ ಜೀವನದಲ್ಲಿ ಬರ್ತಕ್ಕಂಥ ಸಂಕಷ್ಟಗಳು ದೂರವಾಗೋದು ಖಚಿತ. ಯಾರು ಹುಟ್ಟಿದ್ದಾರಾ ನೋಡ್ಕೊಳ್ಳಿ ಗುರುಗಳೇ ಆಗಿದೆ ಅಂತಕ್ಕಂಥವ್ರಿಗೆ ನಿಮಗೆ ಸುಲಭವಾಗಿ ತಿಳಿಸಿದ್ದೇನೆ. ಅನೇಕ ವಿಚಾರಗಳಿಗೋಸ್ಕರ ನಮ್ಮ ನಂಬರ್ಗೆ ಡಯಲ್ ಮಾಡಿ. ಅನೇಕ ವಾಸ್ತುವಿನ ಪರಿಹಾರಗಳು ಬೇಕಾ, ಖಂಡಿತವಾಗಿ ನಮ್ಮ ನಂಬರ್ ಡಯಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಸರಳ ವಾಸ್ತು ಜೊತೆ ಅತ್ಯಂತ ಸರಳ ವೈಜ್ಞಾನಿಕವಾಗಿರ್ತಕ್ಕಂಥ ವಾಸ್ತುವನ್ನು ನಾನು ಕೊಡ್ತೇನೆ. ನಿಜವಾಗ್ಲೂ ನಿಮಗೆ ತುಳಸಿ ಕನ್ನಡದಿಂದ ಬರ್ತಕ್ಕಂಥ ಎಲ್ಲ ವಿಚಾರಗಳು ಭಾಳ ಸ್ವಾಭಾವಿಕ ವಿಚಾರಗಳು, ಭಾಳ ಪರಿಹಾರಕ್ಕೆ ಅಗತ್ಯವಾಗಿ ಸ್ವಾಭಾವಿಕವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಒಂದು ಕೂಡ ನಿಜವಾಗ್ಲೂ ಅನ್ಯಾಚುರಲ್ ಆಗಿ ನಾವು ತುಳಸಿ ಕನ್ನಡದಲ್ಲಿ ನಿಮಗೆ ಖಂಡಿತ ಯಾವುದೇ ಆದಂಥ ವಿಚಾರಗಳೆಲ್ಲ ವಿನಿಮಯಗಳನ್ನು ಮಾಡ್ಕೊಳ್ಳೋದಿಲ್ಲ. ಎಷ್ಟು ಅಗತ್ಯವಾಗಿ ಸತ್ಯಕ್ಕೆ ಎಷ್ಟು ಹತ್ತಿರವಾಗಿರ್ತಕ್ಕಂಥ ವಿಚಾರಗಳನ್ನು ನಾನು ತಿಳಿಸ್ಬೇಕೋ ಖಂಡಿತವಾಗಿ ನಾನು ತಿಳಿಸ್ಕೊಡ್ತೇನೆ. ಯಾರಿನ ಚಾನಲ್ ನಮ್ಮ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಯಾರ್ಯಾರು ಈ ನಕ್ಷತ್ರಗಳಲ್ಲಿ ಹುಟ್ಟಿದ್ದಾರೋ ಖಂಡಿತ ಕಾಮೆಂಟ್ ಮಾಡಿ. ಸುಲಭ ಪರಿಹಾರ ನಮ್ಮ ವಿಡಿಯೋಸ್ನ ನೋಡಿ, ಖಂಡಿತ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.